ಇನ್ನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಹಾಗೆ ರಾಜು ಕಾಗೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೈ ಶಾಸಕರಂತೂ ಬಹಿರಂಗವಾಗಿ ಬುಸುಗುಡ್ತಾ ಇದ್ದಾಗೆ ಹೈಕಮಾಂಡ್ ಮುಲಾಮು ಹಚ್ಚಿ ಕೂಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆಯೇ. ಯಾಕಂತಾನೆ ನಾಳೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದು 40 ಶಾಸಕರ ಜೊತೆ 1-to-1 ಮೀಟಿಂಗ್ ನಡೆಸಲಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿನ ಇನ್ಸೈಡ್ ರಿಪೋರ್ಟ್ ಏನು ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆಗಳ ಅಬ್ಬರ ಜೋರಾಗಿದೆ. ಸ್ವತಃ ಆಡಳಿತ ಪಕ್ಷದ ಶಾಸಕರ ಬೇಸರದ ಅಲೆಗಳ ಹೊಡೆತಕ್ಕೆ ಕಾಂಗ್ರೆಸ್ ಸರ್ಕಾರದ ಹಡಗು ಅಲ್ಲೋಲ ಕಲ್ಲೋಲಗೊಂಡಿದೆ. ಸುನಾಮಿ ಏಳುವ ಮುಂಚೆ ಹಡಗನ್ನ ತಹಬದಿಗೆ ತರಲು ಅಸಮಾಧಾನದ ಅಲೆಗಳ ಅಬ್ಬರವನ್ನ ಶಮನಗೊಳಿಸೋಕೆ ರಾಜ್ಯಕ್ಕೆ ನಾಳೆ ಎಂಟ್ರಿ ಕೊಡುತ್ತಿರುವ ನಾವಿಕನ ಹೆಸರು ರಣದೀಪ್ ಸಿಂಗ್ ಸುರ್ಜೇವಾಲಾ. ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ. ಸಚಿವರು ಕೈ ಸಿಗಬೇಕು, ನಮಗ ಸಿಗ್ತಾ ಇಲ್ಲ ರೀ. ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ, ಒಂದು ಮನೆ ಕೊಡಲಿಲ್ಲ. ಎಲ್ಲ ವ್ಯವಸ್ಥೆ ಅನ್ನೋದೆಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣ ವಿಫಲವಾಗಿದೆ. ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಚರ್ಚೆ. ಬರ್ತಾ ಇದ್ದಾರೆ, ಖಂಡಿತ ಇದೆ. ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ. ಬಿಆರ್ ಪಾಟೀಲ್ ರಾಜು ಕಾಗೆಗೆ ವಾರ್ನಿಂಗ್ ಸಾಧ್ಯತೆ. ಹೌದು, ಕಳೆದ 2 ವಾರಗಳಿಂದ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲಗೊಂಡಿದೆ. ಶಾಸಕರಾದ ಬಿಆರ್ ಪಾಟೀಲ್, ರಾಜು ಕಾಗೆ ಬಹಿರಂಗ ಅಸಮಾಧಾನ ಹೊರಹಾಕಿದ್ರಿಂದ ಕಾಂಗ್ರೆಸ್ ಇಷ್ಟು ದಿನ ಬಳಿದುಕೊಂಡಿದ್ದ ಬಣ್ಣ ಮಾಸಿದಂತಾಗಿದೆ. ಶಾಸಕರ ಅಸಮಾಧಾನದ ಹೊಗೆ ಮನೆಯನ್ನೇ ಕೆಡಿಸುತ್ತಿದೆ ಎಂಬುದು ರಾಜ್ಯ ನಾಯಕರಿಗಿಂತ ಹೆಚ್ಚು ಬೇಗ ಅರ್ಥವಾಗಿದ್ದೆ ಹೈಕಮಾಂಡ್ ನಾಯಕರಿಗೆ. ಶಾಸಕರ ಬೇಸರ 10ರಲ್ಲಿ 11 ಅಂತ ರಾಜ್ಯ ನಾಯಕರು ಸ್ವಲ್ಪ ಮಟ್ಟಿಗೆ ಮೈಮರೆತು ಕಡೆಗಣಿಸಿದ್ರು. ಆದರೆ ಪ್ರಾರಂಭದಲ್ಲೇ ಎಚ್ಚೆತ್ತುಕೊಂಡ ಕಾಂಗ್ರೆಸ್ ಹೈಕಮಾಂಡ್ ಮದ್ದು ಅರೆಯಲು ಮುಂದಾದ ಪರಿಣಾಮವೇ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಶಾಸಕರ 1-to-1 ಮೀಟಿಂಗ್ ನಡೆಯಲಿದೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಸಮಾಧಾನಿತ ಕೈ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್. ನಾಳೆ ಮಧ್ಯಾಹ್ನ 1:30ಕ್ಕೆ ಭೇಟಿ ಮಾಡುವಂತೆ ಸೂಚನೆ. ಬಹಿರಂಗ ಅಸಮಾಧಾನ ಹೊರಹಾಕಿದ್ದ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸುತ್ತಿರುವ ಸುರ್ಜೇವಾಲಾ ಮಾಡಲಿರುವ ಮೊದಲನೇ ಕೆಲಸವೇ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಜೊತೆಗೆ 1-to-1 ಚರ್ಚೆ ಮಾಡೋದಾಗಿದೆ. ನಾಳೆ ಮಧ್ಯಾಹ್ನ 1:30ಕ್ಕೆ ಬಿಆರ್ ಪಾಟೀಲ್, 2 ಗಂಟೆಗೆ ಶಾಸಕ ರಾಜು ಕಾಗೆ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡಲಿದ್ದಾರೆ. ಬಹಿರಂಗ ಅಸಮಾಧಾನಕ್ಕೆ ಕಾರಣಗಳನ್ನ ಚರ್ಚೆ ಮಾಡಲಿರುವ ಸುರ್ಜೇವಾಲಾ ಬಳಿಕ ವಾರ್ನಿಂಗ್ ನೀಡುವ ಸಾಧ್ಯತೆಯೂ ಇದೆ. ಬರ್ತಾ ಇದ್ದಾರೆ, ಖಂಡಿತ ಇದೆ. ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ. ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ. ನಾನು ನಮ್ಮ MLAಸ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಸುರ್ಜೇವಾಲಾ ಭೇಟಿ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಬಂದು ಎಲ್ಲರ ಅಭಿಪ್ರಾಯ ಕೇಳ್ತಾರೆ, ಪಕ್ಷ ಸಂಘಟನೆಯ ಬಗ್ಗೆಯೂ ವಿಚಾರಿಸುತ್ತಾರೆ ಅಂದಿದ್ದಾರೆ. ರೂಟೀನ್ ಆಗಿರೋದು ಸಹ ಅವ್ರು ಬರ್ತಾ ಇರ್ತಾರೆ. ಅವರು ಬಂದು ಎಲ್ಲರನ್ನೂ ಅಭಿಪ್ರಾಯಗಳನ್ನ ಕೇಳ್ತಾರೆ, ಇದು ಮಾಡ್ತಾರೆ. ಸರ್ಕಾರ ಯಾವ ನಡೆದಿದೆ, ಪಕ್ಷ ಯಾವ ರೀತಿ ಸಂಘಟನೆ ನಡೆದಿದೆ, ವಿವಿಧ ಕಾರ್ಯಕ್ರಮಗಳ ಬಗ್ಗೆ, ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಕಾಲಕ್ಕೂ ಅವರು ಅದನ್ನು ಅರಿವು ಮಾಡ್ತಿರ್ತಾರೆ. ಇನ್ನು ಇಷ್ಟಕ್ಕೆ ಸುರ್ಜೇವಾಲಾ ಕೆಲಸ ಮುಗಿಯೋದಿಲ್ಲ. ಮತ್ತೆರಡು ದಿನ ರಾಜ್ಯದಲ್ಲೇ ಠಿಕಾಣಿ ಹೂಡಲಿರುವ ಸುರ್ಜೇವಾಲಾ 40 ಶಾಸಕರ ಜೊತೆಗೆ 1-to-1 ಸಭೆ ಮಾಡಲಿದ್ದಾರೆ. 20 ನಿಮಿಷಗಳ ಕಾಲ ಒಬ್ಬೊಬ್ಬರ ಜೊತೆಗೆ ಡಿಸ್ಕಸ್ ಮಾಡಲಿದ್ದಾರೆ. ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಎಎಸ್ ಪೊನ್ನಣ್ಣ, ಕುಣಿಗಲ್ ರಂಗನಾಥ್ ಸೇರಿದಂತೆ ಕೆಲವು ಶಾಸಕರು ಬಿಜೆಪಿಯನ್ನು ಎದುರಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮತ್ತೊಂದು ಕಡೆ ಕೆಲ ಶಾಸಕರು ತಮ್ಮದೇ ಲೋಕದಲ್ಲಿ ಮೈಮರೆತು ಹೋಗಿರುವ ಉದಾಹರಣೆಗಳು ಹೈಕಮಾಂಡ್ ಮುಂದಿದೆ. ಹೀಗಾಗಿ ಈ ವಿಚಾರವನ್ನ ಗಮನಿಸಿರೋ ಸುರ್ಜೇವಾಲಾ ಶಾಸಕರ ಅಹವಾಲು ಆಲಿಸಲಿದ್ದಾರೆ. ಶಾಸಕರ ಜೊತೆಗಿನ ಸುರ್ಜೇವಾಲಾ 1-to-1 ಮೀಟಿಂಗ್ ಹಿಂದೆ ಇಷ್ಟೇ ಅಜೆಂಡಾ ಇದೆ ಎನ್ನುವುದಕ್ಕಾಗಲ್ಲ. ಕೆಎನ್ ರಾಜನ್ನ ಸಿಡಿಸಿರುವ ಸೆಪ್ಟೆಂಬರ್ ಕ್ರಾಂತಿಯ ಸ್ಫೋಟಕ್ಕೆ ಸುರ್ಜೇವಾಲಾ ಮೀಟಿಂಗ್ ನಾಂದಿ ಹಾಡುತ್ತಾ ಎಂಬ ಅನುಮಾನಗಳು ಇವೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.